ಆಗ್ಬೇಕು. ಆ ಶ್ರವಣದಿಂದ ಓಹೋ ಇದು ಇಷ್ಟೊಂದು ಸರಿಯಾದದ್ದು ಸಿಹಿಯಾದದ್ದು ಯಾವುದು ಅಂದ್ರೆ ಮನೆಯ ಪ್ರತಿಯೊಂದು ಕರ್ಮಗಳು ಕೂಡ ಆ ಭಗವಂತನಿಗೆ ಮಾಡತಕ್ಕಂತಹ ಸೇವೆ. ನಾವು ಮಾಡೋದು ಯಾರಿಗೆ? ನಮ್ಮನೆಯಲ್ಲಿರೋ ಗಂಡ ಮಕ್ಕಳು, ನನ್ನ ಮನೆ ಚೆಂದಾಗಿರ್ಬೇಕು ಅಂತ ಅದ್ರ ಕಸ ಹೊಡೆಯೋದು ತೆಗೆಯೋದು, ಅದರಲ್ಲೇ ಅನುಸಂಧಾನವನ್ನು ಮಾಡ್ಕೊಳ್ರಿ. ಏನು ಅಂದ್ರೆ ಮನೆಯ ಕಸ ಅಂದ್ರೆ ರಜಸ್ಸಿದ್ದಾಗೆ ಆ ರಜಸ್ಸಿನ ಗುಣ ನಮ್ಮಲ್ಲಿ ಹೋಗ್ಲಿ, ತಾಮಸ ರಾಜಸ ಗುಣಗಳು ಹೋಗ್ಲಿ ಅನ್ನೋದಕ್ಕಾಗಿ ಮನೆಯ ಕಸ ಗುಡಿಸಿ ಬಳದು ಸಾರಿಸಿ ರಂಗವಲ್ಲಿಯನ್ನ ಹಾಕಿ ರಂಗಾನಿ ಒಲಿ ಎಂಬುದಾಗಿ ರಂಗವಲ್ಲಿಯನ್ನು ಹಾಕೋದು, ಈ ತೆರನಾದಂತಹ ಪ್ರತಿಯೊಂದು ಕರ್ಮಗಳಲ್ಲಿಯೂ ನಾವು ಅದನ್ನ ಆನಂದ ಪಡ್ತಾ. ಅದಕ್ಕೆ ಶಬ್ದದಲ್ಲಿ ದಾಸರಾಯರು 2 ಸಲಿ ಪರಮೋತ್ಸಾಹದಿ ಅಂತ ಹೇಳ್ತಾರೆ. ಅತ್ಯಂತ ಉತ್ಸಾಹ ಇರಬೇಕು, ಮತ್ತೆ ಕೊನೆಗೆ ಮೋದದಿ ಅಂತ ಹೇಳ್ತಾರೆ. ಹೀಗೆ 2 ಬಾರಿ ಒತ್ತಿ ಹೇಳ್ಬೇಕಾದ್ರೆ ಆ ಜಗದ ಮಹಿತನ ಸೇವೆ ಇದೆ ಅನ್ನುತ್ತಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಅಡಿಗೆ ಮಾಡಿ ಊಟಕ್ಕೆ ಹಾಕಿದ್ರು, ಅಂತರ್ಯಾಮಿ ಆದಂತಹ ಭಗವಂತನಿಗೆ ನಮ್ಮ ಯಜಮಾನರಿಗೆ ಮಾಡಿ ಹಾಕಿದ್ರು, ಏನೋ ಬಿಸಿ ನೀರು ಕಾಸಿದ್ವೋ, ಅಡಿಗೆ ಮಾಡಿದ್ವೋ, ಊಟಕ್ಕೆ ಹಾಕಿದ್ವೋ, ಚಳಿಗಾಲ ಇದೆ ಮಕ್ಕಳಿಗೆಲ್ಲ ಸ್ನಾನ ಮಾಡಲಿಕ್ಕೆ ಬಿಸಿ ಬಿಸಿ ನೀರು ಕಾಸಿ ಕೊಟ್ಟೆವೋ, ಅವರಿಗೆ ಸ್ನಾನ ಮಾಡಿಸಿದವೋ, ಚಿಕ್ಕ ಮಕ್ಕಳನ್ನು ಎರೆಯುವಾಗ ಬಾಲಗೋಪಾಲಕೃಷ್ಣ ಸ್ವಾಮಿ ಸೇವೆ ಇದು ಎನ್ನುವಂತಹ ಒಂದು ಅನುಸಂಧಾನವನ್ನು ಇಟ್ಕೊಳ್ಬೇಕು. ಈ ರೀತಿಯಾಗಿ ಪ್ರತಿಯೊಬ್ಬ ಸ್ತ್ರೀಯೂ ಕೂಡ ಈ ಮಾತನ್ನ ಪದೇ ಪದೇ ಕ್ಷಣ ಕ್ಷಣಕ್ಕೂ ಕೂಡ ನೆನಪು ಮಾಡ್ಕೊಳ್ಬೇಕು ಅಂತ. ಅದಕ್ಕೆ ಹೇಳುದು ಅಹರಹ ಮನದಲ್ಲಿ ಸಮರ್ಪಿಸುತ್ತ ಅಂದ್ರೆ ಒಂದೊಂದು ಕ್ರಿಯೆ, ಒಂದೊಂದು ಕರ್ಮ, ಒಂದೊಂದು ಕೆಲಸವೂ ಆದ ತಕ್ಷಣ ಸ್ವಾಮಿ ಇದು ನಿನ್ನ ಸೇವೆ, ಸ್ವಾಮಿ ಇದು ನಿನ್ನ ಸೇವೆ ಎಂಬುದಾಗಿ ಆ ಪರಮಾತ್ಮನ ಪಾದಾರವಿಂದಗಳಲ್ಲಿ ಅದನ್ನು ಸಮರ್ಪಣೆ ಮಾಡತಕ್ಕಂತಹ ಬುದ್ಧಿಯನ್ನ ನಾವು ನಿರಂತರದಲ್ಲೂ ತಂದ್ಕೊಡ್ಬೇಕು ಅನ್ನೋದಕ್ಕೆ ದಾಸರು ಅಹರಹರ್ ಅಂದಿದ್ದಾರೆ. ನಾವು ಒಂದೇನೋ ಕೆಲಸ ಮಾಡಿದ್ವಿ, ದಿನಾ ಚಪಾತಿ ಮಾಡೋದು ನಾವೇ, ದಿನಾ ಬಗ್ರಿ ಮಾಡೋದು ನಾವೇ, ದಿನಾ ಬಟ್ಟೆ ಬಗೆಯೋದು ನಾವೇ, ಈ ರೀತಿ ಅನ್ಕೊಂಡು ನೀ ಮಾಡೋದೇ ಇಲ್ಲ. ಸಕಲ ಇಂದ್ರಿಯಗಳ ಅಂತರ್ಯಾಮಿಯಾಗಿ ಪ್ರೇರಕನಾಗಿ ಭಗವಂತ ಒಳಗೆ ನಿಂತುಕೊಂಡು ವಾಯುದೇವರನ್ನು ಇಟ್ಟು ಇಷ್ಟೆಲ್ಲ ಕರ್ಮಗಳನ್ನು ನಡೆಸ್ತಾ ಇದ್ದಾನೆ. ಅದು ಈಗ ಗೊತ್ತಾಗ್ಲಿಲ್ಲ, ಬಿಸಿ ರಕ್ತ ಇದ್ದಾಗ ಕೊನೆಗೆ ಒಂದ್ ಸ್ವಲ್ಪ ಬಂದಾಗ ಕಾಲು ನಡಿಲಿಕ್ಕೆ ಬರ್ತಿಲ್ಲ ನೋಡ್ರಿ. ಅಂತರ್ಯಾಮಿಯಾದ ಪಾದಾಭಿಮಾನಿ ಜಯಂತ ನಮಗೆ ಸಹಕಾರ ಕೊಡ್ತಾ ಇಲ್ಲ. ಆಮೇಲೆ ಯಾಕೆ ಇಂದ್ರಿಯ ಅಭಿಮಾನಿ ದೇವತೆಗಳು ಉಪರತ ಒಂದೊಂದೇ ಕ್ಷಣಕ್ಕೆ ಒಂದೊಂದೇ ತಮ್ಮ ತಮ್ಮ ಕೆಲಸಗಳ ಕಾರ್ಯಗಳನ್ನ ಮಾಡುವ ಕ್ಷೀಣತೆ ಬಂದಾಗ ನಾವು ಆ ರೀತಿಯಾದಂತಹ ಮಾತುಗಳನ್ನು ಆಡ್ತಾ ಹೋಗ್ತೀವಲ್ಲ. ಅದಕ್ಕೆ ಹಾಗಲ್ಲ, ಎಲ್ಲಾ ಕಾರ್ಯಗಳನ್ನು ಮಾಡುವಾಗ ಒಳಗೆ ನಮಗೆ ಪ್ರೇರಕನಾಗಿ ಭಗವಂತ, ವಾಯುದೇವರು, ತತ್ವಾಭಿಮಾನಿ ದೇವತೆಗಳು ಅವರೆಲ್ಲ ನಡೆಸುವುದು ಅಂತನ್ನುವಂತಹ ಅನುಸಂಧಾನವನ್ನ ಇಟ್ಟುಕೊಂಡು ಅದಕ್ಕೋಸ್ಕರ ಇಡೀ ಹರಿಕಥಾಮೃತ ಸಾರದ ಒಂದು ಸಾರಾಂಶ ಎಂಬುವಂತೆ ಫಲವಿದು ಬಾಳುವುದಕ್ಕೆ ಎನ್ನುವುದನ್ನು ದಾಸರಾಯರು ಮತ್ತೆ ಮಾಡಿಕೊಟ್ಟಿದ್ದಾರೆ. ನಮಗೆ ಎಷ್ಟು ಸಂಕ್ಷೇಪ ಮಾಡಿಕೊಟ್ರೂ ಸಾಲುವುದಿಲ್ಲ, ನಾವು ಪಾರಾಯಣ ಮಾಡ್ಲಿಕ್ಕೆ ಆಗುವುದಿಲ್ಲನೇ ಅಂತೀವಿ. ಅದರಲ್ಲೂ ಕೂಡ ಮನೆ ಕರ್ಮಗಳನ್ನು ಮಾಡುವಾಗಲೇನೆ ಇದನ್ನು ಈ ರೀತಿಯಾದಂತಹ ಅನುಸಂಧಾನ ಮಾಡ್ರಿ, ಪರಮೋತ್ಸಾಹದಿ ಮೋದದಿ ಎಂಬುದಾಗಿ ದಾಸರಾಯರು ತಿಳಿಸಿದ್ದಾರೆ. ಅದನ್ನು ನಾವು ಮನದಲ್ಲಿ ಇಟ್ಟುಕೊಂಡು ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಾ ನಿರಂತರ ಪತಿಯ ಪಾದಾರವಿಂದಗಳಲ್ಲಿ ಸಕಲ ಕರ್ಮಗಳನ್ನ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು